ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮ ನಿಯೋಗದೊಂದಿಗೆ ನಾಳೆಯಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ, ಫಿನ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಯುರೋಪ್ನೊಂದಿಗೆ ಭಾರತೀಯ ಆರ್ಥಿಕ ಸಹಭಾಗಿತ್ವ ಬಲವರ್ಧನೆ, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಆವಿಷ್ಕಾರ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದೆ. ಸಚಿವ ಪಿಯೂಷ್ ಗೋಯಲ್ ಪ್ರವಾಸದ ಮೊದಲ ಚರಣದಲ್ಲಿ ನಾಳೆ ಸ್ಪೇನ್ಗೆ ಭೇಟಿ ನೀಡಲಿದ್ದು, ಸ್ಪೇನ್ನ ಕೈಗಾರಿಕಾ ಒಕ್ಕೂಟದ ಉದ್ಯಮಿಗಳೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ವ್ಯಾಪಾರ, ಹೂಡಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಆಟೋಮೋಟಿವ್, ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್, ಆಹಾರ ಸಂಸ್ಕರಣೆ, ಪ್ರವಾಸೋದ್ಯಮದಲ್ಲಿನ ವಿಪುಲ ಅವಕಾಶಗಳ ಕುರಿತು ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಬಳಿಕ ಎರಡನೇ ಚರಣದಲ್ಲಿ ಜುಲೈ 14ರಿಂದ 15ರವರೆಗೆ ಬೆಲ್ಜಿಯಂಗೆ ಸಚಿವ ಪಿಯೂಷ್ ಗೋಯಲ್ ಭೇಟಿ ನೀಡಲಿದ್ದು, ಭಾರತ ಯುರೋಪಿಯನ್ ಒಕ್ಕೂಟದ ಪ್ರಮುಖರೊಂದಿಗೆ ವ್ಯಾಪಾರ, ತಂತ್ರಜ್ಞಾನ, ವಿದೇಶಿ ಹೂಡಿಕೆ, ಪೂರೈಕೆ ಸರಪಳಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ದುಂಡು ಮೇಜಿನ ಸಭೆ ನಡೆಸಲಿದ್ದಾರೆ. ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಜುಲೈ 16ರಿಂದ 17ರವರೆಗೆ ಫಿನ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿದ್ದು, ಭಾರತ ಫಿನ್ಲ್ಯಾಂಡ್ ಉದ್ಯಮ ಪ್ರಮುಖರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳಲ್ಲಿನ ಸಹಭಾಗಿತ್ವ, ತಂತ್ರಜ್ಞಾನ ಉತ್ಪಾದನೆ, ಶುದ್ಧ ಇಂಧನ, ಆವಿಷ್ಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುವ ನಿರೀಕ್ಷೆ ಇದೆ.